ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಅಣ್ಣನ ಹೆಂಡತಿಗೆ ಸೀರೆ ಉಡಿಸ್ಬೇಕು ಅಂತ ಬಂದಿರತ್ತಂತೆ. ಅದಕ್ಕಾಗಿ ನಮ್ಮ ಅಮ್ಮ ಸೀರೆ ತೊಗೊಂಡಿದ್ರು ಅತ್ತೆಗೆ ಅಂತೇಳಿ. ಈಗೆಲ್ಲ ಕ್ರೆಮಿ ಸಿಲ್ಕ್ ಸ್ಯಾರೀಸೇ ತುಂಬಾ ಟ್ರೆಂಡಲ್ಲಿ ಇರೋದ್ರಿಂದ ಅಮ್ಮ ಅದನ್ನೇ ತೊಗೊಂಡಿರ್ತಾರೆ. ಅದನ್ನೇ ಉಡಿಸಿ ಬಂದ್ವಿ. ನೈಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಬಾಡಿಸ್ಕೊಂಡು ಹಾಗೆ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಅದೆರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಗೂ ನೀರನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅದನ್ನು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಅದನ್ನು ಕಲಸಿ ಏನೇ ಇಲ್ಲ ಅಂದರೂ ಒಂದಿನ ಇಡ್ಬೋದು ಅಷ್ಟೇ. ಸೊಪ್ಪೆಲ್ಲ ಹಾಕಿ ಕಲಿಸೋದ್ರಿಂದ ಬೇಗ ಹಾಳಾಗ್ಬಿಡುತ್ತೆ. ಸೊ ಒಂದಿನದಲ್ಲೇ ಕ್ಲೋಸ್ ಮಾಡ್ಕೋಬೇಕು. ಹಾಗೆ ಇದನ್ನು ಸ್ವಲ್ಪ 10 ನಿಮಿಷ ಅಥವಾ 15 ನಿಮಿಷ ಇದನ್ನು ರೆಸ್ಟಲ್ಲಿಟ್ಟು ಆಮೇಲೆ ನಂತರ ಇದನ್ನು ಚಪಾತಿ ಲಟ್ಟಿಸ್ಕೊಂಡು ತಿನ್ಬೋದು. ಹಾಗೆ ಇದಕ್ಕೆ ಕಾಯಿ ಚಟ್ನಿ ಆಗಿ ಮಾಡ್ಕೊಂಡಿದ್ವಿ. ನಮ್ಮ ಮನೇಲಿ ಕೆಂಪು ಚಟ್ನಿನ ಜಾಸ್ತಿ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ನಲ್ಲ, ಹಾಗೆ ಕೆಂಪು ಚಟ್ನಿನ ಮಾಡ್ಕೊಂಡು ತಿಂದ್ವಿ. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇನ್ನು ನಮ್ಮನೆ ಹತ್ರ ವರದರಾಜ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿಗೇನೆ ಅಂತ ಹೋಗಿದ್ವಿ. ಸ್ವಾಮಿಗೆ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದ್ರು ಇವತ್ತಿನ ದಿನ. ನೀವು ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಇದು ಔಟ್ಸೈಡ್ ತುಂಬಾ ಚೆನ್ನಾಗಿರುತ್ತೆ. ತುಂಬ ಪುರಾತನ ಕಾಲದಂಥ ದೇವಸ್ಥಾನ ಆಗಿರುತ್ತೆ ಇದು ಬಂದು. ಹಾಗೆಯೇ ಈ ದೇವಸ್ಥಾನದಲ್ಲಿ ದರ್ಶನ ಮಾಡಿ ದೇವರ ದರ್ಶನ ಮುಗಿಸ್ಕೊಂಡು ಇಲ್ಲೇ ಜೋಕಾಲಿಯಲ್ಲಿ ದೇವ್ರನ್ನ ಹಾಕಿರ್ತಾರೆ, ಅಲ್ಲಿಂದ ನುಗ್ಗಿ ಬರಬೇಕಾಗುತ್ತೆ. ಹಾಗೆ ಬಂದು ದೇವರ ದರ್ಶನ ಮಾಡಿಕೊಂಡು ಹಾಗೆಯೇ ಪ್ರಸಾದ ಇಸ್ಕೊಂಡು ಅಲ್ಲಿಂದ ಹೊರಡ್ತೀವಿ. ಪ್ರಸಾದ ಇಸ್ಕೊಂಡು ಮನೆಗೆ ಬಂದು ಎಲ್ಲರಿಗೂ ಪ್ರಸಾದ ಹಂಚಿ ಅಲ್ಲಿಂದ ಕಬ್ಬಾಳಿಗೆ ಅಂತ ಹೇಳಿ ಹೊರಟ್ವಿ. ಕಬ್ಬಾಳಿಗೆ ಏನಕ್ಕಂತ ಅಂದರೆ ಇವತ್ತಿನ ದಿನ ತುಂಬಾ ರಶ್ ಇರಲ್ಲ, ಏಕೆಂದರೆ ವೈಕುಂಠ ಏಕಾದಶಿ ಆಗಿರೋದ್ರಿಂದ ತುಂಬ ರಶ್ ಇರಲ್ಲ ಅಂತೇಳಿ ಕಬ್ಬಾಳಿಗೆ ಬಂದ್ವಿ. ಇಲ್ಲಿಗೆ ಬಂದು ತಾಯಿ ದರ್ಶನ ಪಡ್ಕೊಂಡು ಹಾಗೆ ಅಲ್ಲಿಂದ ಹೊರಟ್ವಿ. ಇನ್ನು ನೆಕ್ಸ್ಟ್ ಬಂದು ಕರಿಯಪ್ಪನ ದೊಡ್ಡಿ ಅಂತ ಅಂದ್ಬಿಟ್ಟು ಇಲ್ಲೂ ಕೂಡ ತುಂಬ ಪುರಾತನವಾದಂಥ ದೇವಸ್ಥಾನ ಇದಾಗಿದೆ. ಇಲ್ಲಿಗೆ ಅಂತೇಳಿ ಬಂದ್ವಿ. ಜನ ಇಲ್ಲಂತೂ ರಶ್ ಇದ್ದರು. ಹಾಗೆ ಹೋಗಿ ದರ್ಶನ ಮುಗಿಸ್ಕೊಂಡ್ವಿ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.